ಜಾನಪದ ಲೋಕಕ್ಕೆ ಒಬ್ಬ ಸಂಶೋಧಕ ಬೇಕು. ಶಿವಶಂಕರ್, ನೀವು ಈ ರೀತಿ ಎಚ್ ಎಲ್ ನಾಗೇಗೌಡರು ಡೆಪ್ಯುಟೇಷನ್ ಮೇಲೆ 5 ವರ್ಷ ಇವರನ್ನು ನಮ್ಮನ್ನು ಕಳಿಸ್ಕೊಡಿ ಅಂತ ಬರೆದಿದ್ದಾರೆ, ನೀವು ಹೋಗ್ಲಿಕ್ಕೆ ಸಿದ್ಧ ಇದ್ದೀರಾ ಅಂದರು. ಯಾಕೆಂದ್ರೆ ಇಲ್ಲಿ ಪರಿಷತ್ತಿನಲ್ಲಿ ಅನುದಾನದ ಕೊರತೆ, ಸಂಬಳ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ವರ್ಕ್ ಸ್ಪಾಟ್ ಮಾತ್ರ ಅಲ್ಲಿ. ನಾಗೇಗೌಡರಿಗೆ ಹಲವಾರು ಜಾನಪದ ವಿದ್ವಾಂಸರ ವರ್ತನೆಗಳಿಂದಾಗಿ ಈ ವಿದ್ವಾಂಸರು ಯಾರೂ ನನ್ನ ಲೋಕಕ್ಕೆ ಕಾಲಿಡೋದು ಬೇಡ ಅಂತಲೇ ತೀರ್ಮಾನ ಮಾಡಿಬಿಟ್ಟಿದ್ರು. ಅವರನ್ನು ತೊಂದರೆಗೆ ಗುರಿಪಡಿಸಿದಂಥ ವಿದ್ವಾಂಸರ ಹೆಸರುಗಳನ್ನ ನಾನು ಹೇಳಲ್ಲ, ಎಲ್ಲರೂ ಬದುಕಿದ್ದಾರೆ ಇನ್ನೂ. ಆದರೆ ಅವರೆಲ್ಲರೂ ನಾಗೇಗೌಡರ ಫಲಾನುಭವಿಗಳೇ. ಹೌದೇನ್ರಿ, ಅದು ಕರ್ಗೈತೋ ಬೆಳ್ಳಗೈತೋ ನಾನೊಂಚೂರು ನೋಡ್ಬಿಡ್ಬೇಕಲ್ರಿ ಅದ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಒಂದೊಂದು ಸಂಪುಟಕ್ಕೆ ಒಂದೊಂದು ಡಾಕ್ಟ್ರೇಟನ್ನು ಕೊಡ್ಬೋದು ಅವ್ರಿಗೆ. ಆಮೇಲೆ ಏನು ಮಾಡೋದು ನೋಡಿ, ಇಷ್ಟು ವರ್ಷ ನೀವು ಗೌರವಯುತವಾಗಿ ಕೆಲಸ ಮಾಡಿದ್ದೀರಿ, ಈಗ ಒಬ್ಬ ಸಿಬ್ಬಂದಿ ಅಂತಾನೆ ಬೇಡಿ, ನಾನು ಅಧ್ಯಕ್ಷ ಇದ್ದೀನಿ, ನೀವು ಕಾರ್ಯದರ್ಶಿಯಾಗಿ. ಅದೇನು ಜೀವಾವಧಿ ಕಾರ್ಯದರ್ಶಿ, ಲೈಫ್ ಟೈಮ್ ಸೆಕ್ರೆಟರಿ ಅಂತಾರಲ್ಲ. ನಾಗೇಗೌಡರ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆಗಳಿವೆ. ಅವರು ಸಿಡುಕ, ಶೀಘ್ರ ಕೋಪಿ, ಇದು ಹಾಗೆ ಯಾರನ್ನೂ ಸರಿಯಾಗಿ ಟ್ರೀಟ್ ಮಾಡಲ್ಲ ಹಾಗೆ. ಯಾಕೆಂದರೆ ಅವರು ಬಾಲ್ಯದಲ್ಲೇ ಹುಟ್ಟುತ್ತಾನೆ ಅವರು ತಾಯಿಯನ್ನು ಕಳ್ಕೊಂಡಂಥವರು. ಕಳೆದುಕೊಂಡಂಥ ತಾಯಿಯ ಮನಸ್ಸನ್ನು ಅವರು ಕಲಾವಿದರಲ್ಲಿ, ಜಾನಪದದಲ್ಲಿ ಹುಡಿಕೊಂಡ್ರು. ನಾನು ಜಾನಪದ ಲೋಕ ಕಟ್ಟುವ ಸಂದರ್ಭದಲ್ಲಿ ನಾನು ಅದೇ ಮಾತನ್ನೇ ಬರೆದೆ, ಅವ್ರ ಮಾತನ್ನೇ ಬಳಸಿ ಜನಪದ ಕಲಾವಿದರ ಕಾಶಿ ಜಾನಪದ ಲೋಕ ಅನ್ನೋ ಪದವನ್ನು ಬಳಸಿ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ಅಡಿಕೆ ಕೃಷಿ ಮಾಡ್ತೀರಿ ಸರ್? ಅಡಿಕೆ ಈಗ 4 years ಆಯ್ತು, ಇನ್ನೂ 2 years ಬೇಕು ಫಲ ಬರಕ್ಕೆ. ಸುಧಾಮೂರ್ತಿ ಅವರು ಸಾಹಿತ್ಯ ಪರಿಷತ್ತಲ್ಲಿ ನಾನು ಜಾನಪದ ತರಗತಿಗಳು ತಗೊಳ್ತಾ ಇದ್ದೆ. ಆಗ ಸುಧಾಮೂರ್ತಿ ಅವ್ರನ್ನ ನನ್ನ ಸ್ಟೂಡೆಂಟ್. ಎಷ್ಟು ಸರಳವಾಗಿ ಆ ಎಮ್ಮ ಬರೋರು ಅಂದರೆ ನನಗೆ ಈಗಲೂ ಕಣ್ಣು ಕಟ್ಟದಂಗಿದೆ. ತುಂಬ ಸಂತೋಷ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ನಾಡು ಕಂಡ ಶ್ರೇಷ್ಠ ಜಾನಪದ ವಿದ್ವಾಂಸರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾನ್ಯ ಚಕ್ಕೆರೆ ಶಿವಶಂಕರ್ ಅವರನ್ನ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕಾಂತರಾಜು ಅವರೇ, ಹೇಗಿದ್ದೀರಿ ಸರ್? ಆರಾಮಿದೆ. ಬಹಳ ತಡವಾಗಿ ತಲುಪಿದೆ ನಿಮ್ಮ ಹತ್ರ ನಾನು. ಇರಲಿ ಪರವಾಗಿಲ್ಲ. ಬಹಳ ತಿಂಗಳುಗಳಿಂದ ನಿಮ್ಮ ಬಗ್ಗೆ ನಾನು ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಇದಾಗಿದ್ನಲ್ಲ, ಹಾಗಾಗಿ ಮುಖ್ಯವಾಗಿ ಈ ಒಂದು ವಿಶೇಷ ಸಂದರ್ಶನದಲ್ಲಿ ವೀಕ್ಷಕರಿಗೆ ನಾನು ತಿಳಿಯಪಡಿಸಬೇಕಾಗಿರತಕ್ಕಂಥ ವಿಷಯ ಏನು ಅಂತಂದರೆ, ಚಕ್ಕೆರೆ ಶಿವಶಂಕರ್ ಅವರು ನಾಡೋಜ ಜಾನಪದ ಜಂಗಮ ನಾಡೋಜ ಎಚ್ ಎಲ್ ನಾಗೇಗೌಡರ ದೀರ್ಘಕಾಲದ ಒಡನಾಡಿಯಾಗಿದ್ದವರು ಹಾಗೂ ಕನ್ನಡ ನಾಡಿನ ಸಾಂಸ್ಕೃತಿಕ ಅಸ್ಮಿತಿ ಅಂತ ಕಂಗೊಳಿಸ್ತಾ ಇರತಕ್ಕಂಥ ರಾಮನಗರದ ಜಾನಪದ ಲೋಕವನ್ನು ಸ್ವತಃ ಕಟ್ಟಿದ ಪ್ರಮುಖರಲ್ಲಿ ಒಬ್ಬರು ತಾವಾಗಿದ್ದೀರಿ. ತಮ್ಮ ಜಾನಪದ ಬದುಕನ್ನು ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನನಗೆ ದೊರೆತಿರ್ತಕ್ಕಂಥ ಸೌಭಾಗ್ಯ ಅಂತ ನಾನು ಭಾವಿಸ್ತಾ, ಸರ್ ತಮ್ಮ ಹೆಸರಲ್ಲೇ ಚಕ್ಕೆರೆ ಅಂತ ಒಂದು ಊರಿನ ಹೆಸರು ಸೇರ್ಕೊಂಡಿದೆ. ಏನು ಚಕ್ಕೆರೆ, ಅದು ಅದರ ಇತಿಹಾಸ ಏನು? ಚಕ್ಕೆರೆ ಗ್ರಾಮ, ಅದು ನನ್ನ ಹುಟ್ಟೂರು. ಅದು ಇಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ತಾಲೂಕಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬೈರಾಪಟ್ಟಣ ಅಂತಿದೆ. ಹೌದು. ಆ ಬೈರಾಪಟ್ಟಣದಿಂದ ಎಡಕ್ಕೆ, ಬೆಂಗಳೂರಿನಿಂದ ಬರ್ತಾ ಬೈರಾಪಟ್ಟಣದಿಂದ ಎಡಕ್ಕೆ ಒಂದು 3 ಕಿಲೋಮೀಟರ್ ಒಳಭಾಗಕ್ಕೆ ಹೋದ್ರೆ ನಮ್ಮೂರು ಸಿಗುತ್ತೆ. ಅಂದ್ರೆ ನೀವು ಹೇಳ್ತಿರೋದು ಯಾವುದು? ಶಾಸಕರು ಯೋಗೇಶ್ವರ ಊರು? CP ಯೋಗೇಶ್ವರ್ ಇದಾರಲ್ಲ, ಈಗ ಚನ್ನಪಟ್ಟಣದ ಮಾನ್ಯ ಶಾಸಕರು, ಅವರು ನಮ್ಮೂರಿನವರು. ಓ, ಚಕ್ಕೆರೆ. ದೇಜಗವ್ ಅವರು ಚಕ್ಕೆರೆ ಅವರು. ಓ ಹೌದ್ರಾ? ದೇಜಗವ್ ಚಕ್ಕೆರೆ ಅವರು. ಸರಿ. ಓ, ಅಲ್ಲಿ ಚಕ್ಕೆರೆ ಅದು. ಸರಿ. ಚಕ್ಕೆರೆ ಶಿವಶಂಕರ್ ಅವರು ಅಂತಂದ್ರೆ ಈಗ ಜಾನಪದ ಕ್ಷೇತ್ರದಲ್ಲಿ ಅತಿ ದೊಡ್ಡ ಹೆಸರು ಸರ್. ವಾಸ್ತವವಾಗಿ ದೇಜಗವ್ ಅವರೇ ಆ ಊರಿನ ಅನನ್ಯತೆಯನ್ನ, ನೀವು ಹೇಳಿದಾಗೆ ಆ ಊರಿನ ಅಸ್ಮಿತೆಯನ್ನ ಇಡೀ ಜಗತ್ತಿಗೆ, ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟವರು. ಆದರೆ ಅವರು ದೇಜಗವ್ ಅನ್ನೋ ಹೆಸರಿನಿಂದ ಪರಿಚಿತರಾದರು. ಅವರು ಬಹುಶಃ ಕನ್ನಡ ಸಾರಸ್ವತ ಲೋಕದ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದಂತಹ ಮಹಾನ್ ಬರಹಗಾರ, ಜೊತೆಗೆ ಕುವೆಂಪು ಸಾಹಿತ್ಯ ಪರಿಚಾರಕ. ಕುವೆಂಪು ಸಾಹಿತ್ಯ ಏನು ಸೃಷ್ಟಿಯಾಗಿದೆಯೋ ಅದಕ್ಕೆ ಸುಮಾರು 5,000 ಪುಟಗಳಿಗೂ ಹೆಚ್ಚು ವ್ಯಾಖ್ಯಾನಗಳನ್ನು ಬರೆದವರು
ಭಾಷಣಗಳನ್ನು ಮಾಡಿದವರು, ಕುವೆಂಪು ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸಿದವರಲ್ಲಿ ತುಂಬ ಪ್ರಮುಖರಾದಂಥವರು ದೇಜಗವ್ ಅವರು. ಆದರೆ ಅಲ್ಲಿ ಅವರು ಚಕ್ಕೆರೆ ಅನ್ನೋದು ಬರೀ ಅವರು ಹುಟ್ಟೂರು. ಆದರೆ ನಾನು ನನ್ನ ಪೀಳಿಗೆಯ ಜನಗಳಲ್ಲಿ ನಮ್ಮಲ್ಲಿ ಈಗಾಗಲೇ ಕಾಳೇಗೌಡ ನಾಗವಾರ ಅಂತಿದ್ದಾರೆ, ಅವರು ನಮ್ಮ ಚನ್ನಪಟ್ಟಣ ತಾಲೂಕಿನವರು, ಅವರು ಊರಿನ ಹೆಸರನ್ನೇ ಇಟ್ಕೊಂಡಿದ್ರು. ಹಾಗಾಗಿ ನಾನು ಆರಂಭದಲ್ಲಿ ಬರವಣಿಗೆ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಯೋಚನೆ ಮಾಡಿ ಯಾಕೆ ನಮ್ಮ ಊರಿನ ಹೆಸರನ್ನು ಇಟ್ಕೊಳ್ಬಾರದು ಅಂಥೇಳಿ, ಹಾಗಾಗಿ ಚಕ್ಕೆರೆ ಶಿವಶಂಕರ್ ಅಂಥೇಳಿ ಎಲ್ರಿಗೂ ಚಿರಪರಿಚಿತರ ಆಯ್ತು. ಜಾನಪದ ಕ್ಷೇತ್ರದಲ್ಲಿ ಚಕ್ಕೆರೆ ಶಿವಶಂಕರ್ ಅಂತಂದ್ರೆ ಅತಿ ಪ್ರಮುಖವಾದ ಹೆಸರು ಹಾಗೆ ಉಳ್ಕೊಂಬಂಥದ್ದು. ನಿಜ ಸರ್. ಸರ್, ಸಮಯ ವರ್ತನೆ ಮಾಡೋದಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಆ ನಾಗೇಗೌಡರ ಜೊತೆಗಿನ ಒಡನಾಟದ ಆ ಸವಿ ಗಳಿಗೆಯನ್ನು, ಅಮೃತ ಗಳಿಗೆಗಳನ್ನು ಹೆಚ್ಚು ತಿಳ್ಕೋಬೇಕು ಅಂತ ಆಸೆ ಪಡ್ತಕ್ಕಂಥ ನಾಗೇಗೌಡರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ. ದಯವಿಟ್ಟು ತಿಳಿಸ್ಕೊಡಿ, ಜಾನಪದ ಲೋಕ ಕಟ್ಟಿದ ಕಥೆ ಏನು? ನಾನು ಜಾನಪದ ಲೋಕವನ್ನು ಪ್ರವೇಶ ಮಾಡುವ ಹಿನ್ನೆಲೆನೇ ತುಂಬ ರೋಚಕವಾದ ಹಿನ್ನೆಲೆ. ನಾನು NGFನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಬೆಂಗಳೂರು NGF ಕಾರ್ಖಾನೆಯಲ್ಲಿ ಕನ್ನಡ ಭಾಷಾಂತರಕಾರ ಆಗಿ ಕೆಲಸ ಮಾಡ್ತಾಯಿದ್ದೆ. ಆಗ ನನ್ನ ಜೊತೆ ತುಂಬ ಇವತ್ತು ಹೆಸರಾಂತ ಕವಯಿತ್ರಿ ಪ್ರತಿಭಾ ನಂದಕುಮಾರ್, ಮತ್ತು ಹೆಸರಾಂತ ಪುಸ್ತಕ ಪ್ರಕಾಶಕ ಹಾಗೂ ಮಾರಾಟಕ ಅಂಕಿತ ಪ್ರಕಾಶನದ ಪ್ರಕಾಶ್ ಕಂಬತ್ತಳ್ಳಿ, ಆಮೇಲೆ ಹೆಸರಾಂತ ಜಾನಪದ ತಜ್ಞೆ ಡಾಕ್ಟರ್ ಸಂಧ್ಯಾ ರೆಡ್ಡಿ, ನಾವೆಲ್ಲ ಜೊತೆಯಲ್ಲಿ ಕನ್ನಡ ಭಾಷಾಂತರಕಾರ ಕೆಲಸ ಮಾಡ್ತಾಯಿದ್ದೋ. ಏನು ಭಾಷಾಂತರ ಕೆಲಸ NGFನಲ್ಲಿ ಈ ಡ್ರಾಯಿಂಗ್ಸ್ಗಳಿದ್ವು. ನಾವು ಟ್ರಾನ್ಸ್ಫಾರ್ಮರು, ಮೋಟಾರ್ಸು, ಡಯೋಡ್ಸು ಇವುಗಳನ್ನೆಲ್ಲ ಅದನ್ನು ಉತ್ಪಾದನೆ ಮಾಡ್ತಾ ಇದ್ದದ್ದು NGF ಫ್ಯಾಕ್ಟ್ರಿಯಲ್ಲಿ. ಅವುಗಳಿಗೆ ಸಂಬಂಧಪಟ್ಟಂತಹ ಡ್ರಾಯಿಂಗ್ಸ್ಗಳು ಈ ಹೊರ ದೇಶಗಳಿಂದ ಬರ್ತಾಯಿದ್ದು. ಆ ಹೊರ ದೇಶಗಳಿಂದ ಬಂದಂತಹ ಡ್ರಾಯಿಂಗ್ಸ್ಗಳನ್ನು ಇಂಗ್ಲೀಷಿಗೆ ಮಾಡಿ ಇಂಗ್ಲೀಷಿನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತಾಯಿದ್ವು. ಸುಮಾರು 800ಕ್ಕೂ ಹೆಚ್ಚು ಡ್ರಾಯಿಂಗ್ಗಳನ್ನು ನಾವು ಕನ್ನಡೀಕರಣ ಮಾಡಿದ್ವು NGFಲ್ಲಿ. ಆಮೇಲೆ ಆಡಳಿತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲೇ ಹೋಗಬೇಕು. ಆಗ ಒಬ್ಬರು ಪ್ರೊಡಕ್ಷನ್ ಡೈರೆಕ್ಟರ್ ಕೃಷ್ಣೇಗೌಡ ಅಂತಿದ್ರು, ತಲ್ಕಾಡ್ನವರವರು, ತಾರಂ ಕೃಷ್ಣೇಗೌಡ ಅಂತ ಅವ್ರ ಹೆಸರು. ಅವರು ಅಪಾರವಾದಂಥ ಕನ್ನಡ ಪ್ರೀತಿ, ಕನ್ನಡಾಭಿಮಾನ ಇದ್ದದ್ದು. ಅವರು ಪ್ರಾರಂಭ ಮಾಡಿದ್ದು ಈ ಕನ್ನಡ ಭಾಷಾಂತರನೇ. ಅಲ್ಲಿ ಬಿಜಾಪುರದ ಕಡೆಯವರು ಒಬ್ಬರು ಅಳಗೆ ಅಂತೇಳಿ, ಮಹಾದೇವಪ್ಪ ಕಲ್ಲಪ್ಪ ಅಳಗೆ ಅಂತ, ಅವರು ನಮ್ಮ ಭಾಷಾಂತರ ವಿಭಾಗದ ಮ್ಯಾನೇಜರ್ ಆಗಿದ್ದರು. ಮತ್ತು ದ್ವಾರಕಾನಾಥ್ ಅಂತ ಒಬ್ಬರಿದ್ದರು. ಆಮೇಲೆ ಹಾಕಾರಾಜೇಗೌಡರು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಸಂಶೋಧಕರಾದ ಹಾಕಾರಾಜೇಗೌಡರು ಡೆಪ್ಯುಟೇಷನ್ ಮೇಲೆ ಕನ್ನಡ ಇದಕ್ಕೆ ಭಾಷಾಂತರ ವಿಭಾಗಕ್ಕೆ ಬಂದಿದ್ದರು. ಸೊ ಹಾಗಾಗಿ ಅವರೆಲ್ಲರ ಒಂದು ರೀತಿ ಸಂಘಟಿತ ಪ್ರಯತ್ನಗಳು ಅಲ್ಲಿ. ಅಂದ್ರೆ ಆಗ ಯಾವ ಕಾಲಮಾನ ಅದು? ಅಂದ್ರೆ ಎಲ್ಲ ಈ ಪ್ರಮುಖ ಕಾರ್ಖಾನೆಗಳಲ್ಲಿ ಕನ್ನಡ ಸಂಘಗಳು ಕಾಲ ಅವಾಗ. ಆಮೇಲೆ ನಾವೇ ಒಂದು ತಾಂತ್ರಿಕ ನಿಘಂಟನ್ನ, ಈ ಟೆಕ್ನಿಕಲ್ ವರ್ಡ್ಸ್ ಬರುತ್ತೆ ನೋಡಿ, ಟೆಕ್ನಿಕಲ್ ವರ್ಡ್ಸ್ಗೆ ಸಂವಾದಿಯಾಗಿ ಪರ್ಯಾಯವಾಗಿ ನಾವು ಕನ್ನಡದ ಪದಗಳನ್ನು ಇದು ಮಾಡಿ ಒಂದು ತಾಂತ್ರಿಕ ನಿಘಂಟು ಅಂತಲೇ ಒಂದು ಮಾಡಿದ್ದೇವೆ. NGF ಪಾರಿಭಾಷಿಕ ಪದಕೋಶ ಎಲ್ಲನೂ ಮಾಡಿ ಇದು ಮಾಡಿದ್ವು. ಆಮೇಲೆ ನಾನು ಅಲ್ಲಿದ್ದ ಸಂದರ್ಭದಲ್ಲಿ ಒಂದಿನ ನಾಗೇಗೌಡರು ಹೀಗೆ ಕರೆಸ್ಕೊಂಡ್ರು ನನ್ನ. ಅಷ್ಟೊತ್ತಿಗಾಲೇ ಅವರು ಅಕಾಡೆಮಿ ಅಧ್ಯಕ್ಷರಾಗಿ ನಿವೃತ್ತಿಯಾಗಿ ಎಲ್ಲ ಇದಾಗಿದ್ದರು. ಜಾನಪದ ಲೋಕ ಶುರು ಮಾಡುವಂಥ ಆರಂಭದ ದಿನ ಅದು. ಅಲ್ಲಿ ಆಫೀಸಲ್ಲಿ ಯಾರನ್ನೋ ಕೇಳಿದ್ದಾರೆ, ಹೀಗೆ ಚಕ್ಕೆರೆ ಶಿವಶಂಕರ್ ಎಲ್ಲಿದ್ದಾರೆ ಅಂತ. ಆಗ ನಾನು NGFಗೆ ಬರೋಕ್ಕೆ ಮೊದಲೇ ಹಾಸನದ ಹತ್ರ ಆಲೂರು ಅಂತಿದೆ, ಅಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ನಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಾ ಇದ್ದೆ. ಕನ್ನಡ ಲೆಕ್ಚರರಾಗಿ ಕೆಲಸ ಮಾಡ್ತಾ ಇದ್ದೆ. ಅದಿನ್ನೂ ಪರ್ಮನೆಂಟ್ ಆಗಿರಲಿಲ್ಲ ಆಗ. ಎಂಥದ್ದು ಈ ಕಾಂಟ್ರಾಕ್ಟ್ ಬೇಸಿಸ್ ಆದಮೇಲೆ ಕೆಲಸ ಮಾಡ್ತಾ ಇದ್ದೆ. ನನಗೆ ಒಂದು ಕಾಯಂ ಉದ್ಯೋಗದ ಅವಶ್ಯಕತೆ ಇತ್ತು ಆಗ, ಅವಶ್ಯಕತೆ ಇತ್ತು. ಹಾಗಾಗಿ ನಾನು ಅದನ್ನು ಬಿಟ್ಟು NGFಗೆ ಬಂದು ಸೇರಿಕೊಂಡಿದ್ದೆ. ಹೌದೌದು, ಸರ್ಕಾರಿ ಕಾರ್ಖಾನೆ. ಏನು NGF ಫುಲ್ ಫಾರ್ಮು? ನ್ಯೂ ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ. ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಅಷ್ಟೇ. ಅದು ಮೊದಲು GF ಅಂತಿತ್ತು, GF ಅಂತ. ಇಲ್ಲಿ ಬ್ಯಾಟ್ರಾಯನ್ಪುರದ ಎದುರುಗಡೆಯೋ ಏನೋ ಇದ್ದ ನೆನಪು ನನಗದು. ಇದು ಸರ್ ಅದು ಕವಿಕಾ.
ಕರ್ನಾಟಕ ವಿದ್ಯುತ್ ಕಂಪನಿ. ವಿದ್ಯುತ್ ಕಂಪನಿ. GEF ಅಂತಾನೆ ಇಂಗ್ಲೀಷ್ನಲ್ಲಿ ಕರೀತಾರೆ, ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಅಂತ ಕರೆಯೋರು ಅದನ್ನು. ಇದು ಅಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಇದನ್ನು ನ್ಯೂ ಅಂತ NGF, ನ್ಯೂ ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಅಂತ ಮಾಡಿದರು. ಅದು NGF ಅಂತ. ಒಂದಿನ ಕರೆಸ್ಕೊಂಡು ನಾನು ಫ್ಯಾಕ್ಟ್ರಿ ಮುಗಿಸ್ಕೊಂಡು 3:15 ಫ್ಯಾಕ್ಟ್ರಿ ಮುಗಿಯೋದು. ಫ್ಯಾಕ್ಟ್ರಿ ಬಸ್ನಲ್ಲೇ ಅವ್ರ ಮನೆ ಕುಮಾರ ಪಾರ್ಕ್ನಲ್ಲಿ ಅವ್ರ ಮನೆ ಇತ್ತು. ಆಫೀಸಲ್ಲಿ ಕುಳಿತಿದ್ರು. ಹೋದೆ, ನಮಸ್ಕಾರ ಮಾಡಿದೆ. ಬನ್ನಿ ಬನ್ನಿ ಅಂದರು. ಅವರು ನನ್ನನ್ನು ಚಕ್ಕೆರೆಯವರೇ ಅಂತಲೇ ಕರಿತಾ ಇದ್ದಿದ್ದು. ಹೌದಾ? ಚಕ್ಕೆರೆಯವರೇ ಅಂತಲೇ ನನ್ನ ಹೆಸರನ್ನು ಅವ್ರು ಯಾವತ್ತೂ ಕರೆದಿಲ್ಲ, ಚಕ್ಕೆರೆಯವರೇ ಅಂತಲೇ ಕರೆಯೋರು. ಅಲ್ಲ, ನಾನು ಜಾನಪದ ಲೋಕಕ್ಕೆ ಪ್ರವೇಶ ಮಾಡಿದ್ಮೇಲೂ ಅಲ್ಲಿ ಏನಾದರೂ ನನ್ನನ್ನು ಕರೆಸ್ಬೇಕು ಅಂದರೆ ನಮ್ಮ ಸಿಬ್ಬಂದಿ ಕೈಲಿ ಚಕ್ಕೆರೆಯವ್ರನ್ನ ಕರೀರಿ ಅಂತಲೇ ಹೇಳ್ತಾ ಇದ್ದಿದ್ದು. ಸರಿ ಸರಿ ಸರಿ. ಅಷ್ಟರ ಮಟ್ಟಿಗೆ ನನ್ನ ಬಗ್ಗೆ ಇದನ್ನು ಇಟ್ಕೊಂಡಿದ್ರು. ಸರಿ, ಏನು ಸರ್ ಫೋನ್ ಮಾಡಿದ್ರಿ? ಏನಿಲ್ಲ ಚಕ್ಕೆರೆಯವರೇ, ಈಗ ಈ ನಮ್ಮ ಮನೆ ಮುಂದೆ ರಸ್ತೆ ಇದೆಯಲ್ಲ, ಈ ರಸ್ತೆಗೆ ನನ್ನ ಹೆಸರಿಡ್ಬೇಕಲ್ಲ ಅಂದರು. ಏನಂತ ಹೆಸರಿಡೋದು ಅಂತ. ಏನೇನು ಬರೀ ನಾಗೇಗೌಡ ಅಂತ ಹೆಸರು ಬೇಡ, ಏನಾದರೂ ಬೇರೆ ಥರ ನನ್ನ ಹೆಸರನ್ನು ಸಿಂಬಾಲಿಕ್ಕಾಗಿ ಹೆಸರಿಡಬೇಕಲ್ಲ. ಅವ್ರ ಮನೆ ಮುಂದಿನ ರಸ್ತೆಗೆ ಇಂಗ್ಲೀಷ್ನಲ್ಲಿ ಸರ್ಪೆಂಟೈನ್ ರೋಡ್ ಅಂತ ಕರೀತಾರೆ, ಸರ್ಪೆಂಟೈನ್ ರೋಡ್ ಅಂತ. ನಾನು ಹೇಳಿದೆ, ಸರ್ ಸರ್ಪೆಂಟೈನ್ ರೋಡು ಇಂಗ್ಲೀಷ್ನಲ್ಲಿ ಸರ್ಪ ಅನ್ನೋ ಪದ ಪ್ರಯೋಗ ಆಗಿದೆ, ಸರ್ಪ ಅಂತ. ಕನ್ನಡದಲ್ಲಿ ಸರ್ಪಕ್ಕೆ ನಾಗ ಅಂತ ಕರಿತೀವಿ, ನಿಮ್ಮ ಹೆಸರು ನಾಗೇಗೌಡ, ಹಾಗಾಗಿ ನಾಗಮಾರ್ಗ ಅಂತ ಇಟ್ಬಿಡೋಣ ಸರ್. ಭಾರಿ ಖುಷಿ ಆಗೋಯ್ತು ಅವ್ರಿಗೆ. ಒಂದು ಪ್ರಪೋಸಲ್ ಬರೀರಿ ಅಂದರು. ಸರಿ, ಒಂದು ಪ್ರಪೋಸಲ್ ರೆಡಿ ಮಾಡೋದು, ಕಾರ್ಪೊರೇಷನ್ಗೆ ಗೊತ್ತಾಗ್ದು, ಅಲ್ಲಿಗೆ ಬಿಟ್ಟು ಅದನ್ನು. ಆಮೇಲೆ ಆ ವಿಷಯ ಬಿಟ್ಟು ಅದಾಯಿತು. ಅದಾದ ಒಂದು ತಿರುಗಿ ಇನ್ನೊಂದು 15-20 ದಿನಕ್ಕೆ ತಿರುಗಿ ಫೋನ್ ಮಾಡಿದ್ರು, ಬನ್ನಿ ಅಂತ. ಹೋದೆ. ಇಲ್ಲೇ ನಮ್ಮೂರಿನ ಹತ್ರ ಒಂದು ಕರಿಯಪ್ಪನ ದೊಡ್ಡಿ ಅಂತಿದೆ. ಆ ಕರಿಯಪ್ಪನ ದೊಡ್ಡಿನಲ್ಲಿ ಕೆಂಚಮಲ್ಲಯ್ಯ ಅಂತ ಒಬ್ಬ ಗೊರವರ ಕಲಾವಿದ, ತುಂಬ ಒಳ್ಳೆ ಕಲಾವಿದ. ಗೊರವ ಪರಂಪರೆಯಲ್ಲಿ ಅತ್ಯಂತ ಉತ್ಕೃಷ್ಟ ವೃತ್ತಿಗಾಯಕ ಅವನು. ಅವನಿಲ್ಲ, ಈಗ ಇರೋದ. ಅವನ ಕಾವ್ಯಗಳನ್ನು ನಾನು ನಾಗೇಗೌಡರಿಗೆ ರೆಕಾರ್ಡ್ ಮಾಡಿಕೊಟ್ಟಿದ್ದೆ. ರೆಕಾರ್ಡ್ ಅಂದರೆ ಯಾವ ಥರ? ಕ್ಯಾಸೆಟಲ್ಲಿ, ಸಣ್ಣ ಟೇಪ್ ರಿಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿಕೊಟ್ಟಿದ್ದೆ, ತುಂಬ ಹಿಂದೆನೆ. ಒಂದು 6 ಕಾವ್ಯಗಳನ್ನು ಹಾಡ್ತಾ ಇದ್ದ ಅವನು, ಯಾರೋ ಕೆಂಚಮಲ್ಲಯ್ಯ. ಸರಿ ಅಂತೇಳಿ, ಚಕ್ಕೆರೆಯವರೇ, ನೀವು ಕೆಂಚಮಲ್ಲಯ್ಯನ ಕಾವ್ಯಗಳನ್ನ ಸಂಗ್ರಹ ಮಾಡಿಕೊಟ್ಟಿದ್ರಲ್ಲ, ಅದರಲ್ಲಿ ಮೈಲಾರ್ಲಿಂಗಂದು ಒಂದು ಕಾವ್ಯ ಮಾಡಿಕೊಡಿ ಅಂತ ಕೇಳಿದ್ರು. ಕೆಂಚಮಲ್ಲಯ್ಯನ ದನಿಯಲ್ಲೇ ಅವನು ಮೈಲಾರ್ಲಿಂಗನ ಮೇಲೆ ಒಂದು ಕಾವ್ಯ ಆಡಿದ್ದ. ಮೈಲಾರ್ಲಿಂಗನ ಕಾವ್ಯ, ನೀಲವೇಣಿ ಕಾವ್ಯ, ಮುಡುಕ್ತೊರೆ ಮಲ್ಲಿಕಾರ್ಜುನನ ಮೇಲೆ ಒಂದು ಕಾವ್ಯ, ಹೀಗೆ ಒಂದು 6 ಕಾವ್ಯಗಳನ್ನ ಆಡಿದ್ದ. ಅದನ್ನು ರೆಕಾರ್ಡ್ ಮಾಡಿಕೊಟ್ಟಿದ್ದೆ. ಆಯಿತು ಸರ್ ಅಂತ ಹೇಳಿ, ಅದಕ್ಕೆ ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10,000 ರೂಪಾಯಿ ಈ ಜಾನಪದ ಪರಿಷತ್ತಿಗೆ ಪುಸ್ತಕ ಪ್ರಕಟಣೆಗೆ ಅಂತ ಸಹಾಯಧನ ಬಂದಿತ್ತು. ಅಂದ್ರೆ ಅಷ್ಟು ನೀವು ಹೇಳ್ತಿರೋದು ಅಷ್ಟೊತ್ತಿಗೆ ಆ ಸಹಾಯಧನ ಬಂದಿತ್ತು. ಜಾನಪದ ಅಕಾಡೆಮಿಯಿಂದ ನಿವೃತ್ತಿಗೊಂಡು ಕರ್ನಾಟಕ ಜಾನಪದ ಪರಿಷತ್ತನ್ನ ಕಟ್ಕೊಂಡು ಕೂತಿದ್ರು ಮನೆಯಲ್ಲಿ ಜಾನಪದ ಪರಿಷತ್ತು ಇದು ಮಾಡಿದ್ರು. ಮಾಡಿ ಜಾನಪದ ಲೋಕಕ್ಕೆ ಜಾಗ ಹುಡುಕಿ, ಜಾಗವನ್ನು ಇದರ ಹತ್ರ ರಾಮನಗರದ ಹತ್ರ ಜಾಗವನ್ನು ಹುಡುಕಿದ್ರು. ಜಾಗವನ್ನು ಹುಡುಕಿ ಒಂದು ಏನು ಫೌಂಡೇಶನ್ ವರ್ಕ್ ಅಂತ ಕರಿತೀವಲ್ಲ, ಒಂದು ಪ್ರಾಜೆಕ್ಟ್ಗೆ ಫೌಂಡೇಶನ್ ವರ್ಕ್ ಎಲ್ಲ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ರು. ಸಿದ್ಧ ಮಾಡಿಕೊಂಡು ಬೇರೆ ಬೇರೆ ಮೂಲಗಳಿಂದ ಹಣ ಸಂಗ್ರಹ ಮಾಡೋದು, ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಅವರು. ಸರಿ ಅಂತ ಹೇಳಿ ಆವಾಗ ಒಂದು ಆ ಕೆಂಚಮಲ್ಲಯ್ಯಂದು ಮೈಲಾರ್ಲಿಂಗನ ಕಾವ್ಯನ ಎಡಿಟ್ ಮಾಡಿ ಅದನ್ನು ನಾನೇ ಪ್ರಕಟ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚ ಎಲ್ಲ ಪರಿಷತ್ ಕೊಡ್ತು. ಪ್ರಕಟ ಮಾಡಿ ಆ ಸಂಸ್ಥೆಗೆ ವಹಿಸಿದೆ. ಅದಷ್ಟು 1,000 ಪ್ರತಿಗಳನ್ನು ಸಂಸ್ಥೆಗೆ ಕೊಟ್ಟೆ. ಆಮೇಲೆ ಏನಾಯಿತು, ಜಾನಪದ ಲೋಕ ಇದು ಕೆಲಸಗಳು ಸ್ಟಾರ್ಟ್ ಆಗಿದ್ದಾಗ ಜಾನಪದ ಲೋಕಕ್ಕೆ ಒಬ್ಬ ಸಂಶೋಧಕ ಬೇಕು. ಜಾನಪದ ಲೋಕದಲ್ಲಿ ಬರೀ ಸಿಬ್ಬಂದಿ ಇದ್ದಾರೆ, ಮತ್ತು ಒಂದು ಏನಂತ ವಿದ್ಯಾರ್ಹತೆಯನ್ನು ಉಳ್ಳಂಥ ಒಬ್ಬ ಸಂಶೋಧಕನ ಅವಶ್ಯಕತೆ ಇತ್ತು ಜಾನಪದ ಲೋಕಕ್ಕೆ. ಆಗ ನಾಗೇಗೌಡರು ಏನು ಮಾಡಿದ್ರು,
ಅಷ್ಟೊತ್ತಿಗಾಗಲೇ ನಂದು ಡಾಕ್ಟ್ರೇಟ್ ಆಗಿತ್ತು. ಮತ್ತು ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಲೇಖನಗಳು ಪ್ರಕಟ ಆಗಿದ್ದು, ಪುಸ್ತಕಗಳು ಬಂದಿದ್ದು. ಜಾನಪದ ಚಿಂತನ ಅಂತ ನಂದೊಂದು ಪುಸ್ತಕಕ್ಕೆ ದೇಜಗವ್ ಅಷ್ಟೊತ್ತಿಗಾಗಲೇ ಮುನ್ನುಡಿ ಬರೆದಿದ್ದರು. ಮತ್ತು ಈ ಮೈಲಾರಲಿಂಗನ ಕಾವ್ಯ ಬಂದಿತ್ತು. ಇದೆಲ್ಲ ನೋಡಿಬಿಟ್ಟು ಚಕ್ಕೇರಿಯವ್ರನ್ನೇ ಯಾಕೆ ನಾವು ತಗೊಳ್ಬಾರ್ದು ಇಲ್ಲಿಗೆ ಅಂತ ನನ್ನನ್ನು ಕೇಳಿದ್ರು. ನಾನು ಹೇಳಿದೆ, ನೋಡಿ ಸರ್, ನಾನು ಈಗ ನನಗೆ ಕಾಯಂ ಕೆಲಸ ಇದೆ. ಕಾಯಂ ಕೆಲಸ ಬಿಟ್ಟು ನಿಮ್ಮನ್ನು ನಂಬಿ ನಾನು ಇಲ್ಲಿ ಬರೋಕ್ಕೆ ಸಿದ್ಧ ಇಲ್ಲ. ನೀವೇನಾದರೂ ಡೆಪ್ಯುಟೇಷನ್ ಮೇಲೆ ಕರ್ಸ್ಕೊಳ್ತೀನಿ ಅನ್ನೋದಾದರೆ ನಾನು ಬರ್ತೀನಿ ಅಂತ. ಸರಿ, NGF-ಗೆ ಬರೆದ್ರು. ಆಗ ತೆರೇಸಾ ಭಟ್ಟಾಚಾರ್ಯ ಮೇಡಮ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದ್ರು ನೋಡಿ. ಅವರು ನಮ್ಮಲ್ಲಿ MD, ಸರಿ, NGF MD, ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅವರು ಪತ್ರ ಹೋಯ್ತು ಇವರಿಂದ. ಅವರು ಅಲ್ಲಿ ನನ್ನ ಕರೆದ್ರು ಮೇಡಮ್ಮು NGF ಅಲ್ಲಿ ಕರೆದು, ಶಿವಶಂಕರ್, ನೀವು ಈ ರೀತಿ HL ನಾಗೇಗೌಡರು ಡೆಪ್ಯುಟೇಷನ್ ಮೇಲೆ 5 ವರ್ಷ ಇವರನ್ನು ನಮ್ಮನ್ನು ಕಳಿಸ್ಕೊಡಿ ಅಂತ ಬರೆದಿದ್ದಾರೆ, ನೀವು ಹೋಗ್ಲಿಕ್ಕೆ ಸಿದ್ಧ ಇದ್ದೀರಾ ಅಂದರು. ಮೇಡಮ್, ನೀವು ಕಳಿಸ್ಕೊಟ್ರೆ ನಾನು ಹೋಗ್ತೀನಿ. ಸರಿ, ಆದರೆ ನಂದೊಂದು ಕಂಡೀಷನ್ನು ಮೇಡಮ್, ಲೀನು NGF ಅಲ್ಲೇ ಇರಲಿ. ಲೀನ್ ಅಂದ್ರೇನು? ಲೀನ್ ಅಂದರೆ ನನ್ನ ಇದು ಆಧಾರ. ಅಂದರೆ ನೀವು ಕೆಲಸ ಮಾಡೋದು NGF-ಗೆ ಅಂತಲೇ? NGF-ಗೆ ಅಂತಲೇ ಅದು ಇರಲಿ. ಸಂಬಳ ಇಲ್ಲಿಂದಲೇ ಬರಲಿ. ಸರಿ, ಸರಿ ಸರಿ. ಯಾಕೆಂದರೆ ಇಲ್ಲಿ ಪರಿಷತ್ತಿನಲ್ಲಿ ಅನುದಾನದ ಕೊರತೆ, ಸಂಬಳ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ವರ್ಕ್ ಸ್ಪಾಟ್ ಮಾತ್ರ ಅಲ್ಲಿ. ಅಲ್ಲ ಕಣ್ರಿ ಶಿವಶಂಕರ್, ನಾಗೇಗೌಡ್ರ ಜೊತೆ ಕೆಲಸ ಮಾಡೋಕ್ಕೆ ಸಾಧ್ಯ ಏನ್ರಿ ನೀವು ಅಂದರು ಮೇಡಮ್ಮು. ಯಾಕೆ ಮೇಡಮ್ ಹೀಗೆ ಕೇಳ್ತೀರಿ? ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DC ಆಗಿದ್ದಾಗ ನಾನು ಅವ್ರ ಹತ್ರ AC ಆಗಿದ್ದೆ ಕಣ್ರಿ. AC ಆಗಿದ್ದೆ. ಅವ್ರು ತುಂಬ ಕ್ರೈಡು, ಸ್ಟ್ರಿಕ್ಟು. ಮೇಡಮ್, ಅದಕ್ಕೋಸ್ಕರನೇ ನನ್ನ ಲೀನ್ ಇಲ್ಲೇ ಇರಲಿ NGF-ನಲ್ಲಿ, ಸ್ಯಾಲ್ರಿ NGF-ಇಂದ ಬರಲಿ. ನಾಳೆ ದಿನ ನಮ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು ಅಂದರೆ ನಾನು ವಾಪಸ್ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಅಲ್ಲೂ ಕಳ್ಕೊಂಡು ಇಲ್ಲೂ ಕಳ್ಕೊಂಡು ಇದು ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ, ಆಯಿತು ಕಣ್ರಿ, ಹಾಗೆ ಮಾಡ್ತೀನಿ ಅಂಥೇಳಿ 5 ವರ್ಷ ನನ್ನನ್ನು NGF ಸಂಬಳ ಕೊಡ್ತು. ಅಲ್ಲಿ ಕೆಲಸದಲ್ಲಿದ್ದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಜಾನಪದ ಲೋಕನ ಬೆಳವಣಿಗೆ ಮಾಡಿದ್ವು, ಅಭಿವೃದ್ಧಿ ಮಾಡಿದ್ವು. ಜಾನಪದ ಲೋಕಕ್ಕೆ ಅದುವರೆಗೂ ಒಬ್ಬನೇ ಒಬ್ಬ ವಿದ್ವಾಂಸನ ಅಕ್ಸೆಸಿಬಿಲಿಟಿ ಇರಲಿಲ್ಲ. ನಾಗೇಗೌಡರು ಒಂದು ಕಲಾವಿದ ಪರವಾದಂತಹ, ಕಲಾವಿದ ಕೇಂದ್ರಿತವಾದಂತಹ ಮನಸ್ಸು ನಾಗೇಗೌಡರದ್ದು. ನಾಗೇಗೌಡರಿಗೆ ಹಲವಾರು ಜಾನಪದ ವಿದ್ವಾಂಸರ ವರ್ತನೆಗಳಿಂದಾಗಿ ಈ ವಿದ್ವಾಂಸರು ಯಾರೂ ನನ್ನ ಲೋಕಕ್ಕೆ ಕಾಲಿಡೋದು ಬೇಡ ಅಂತಲೇ ತೀರ್ಮಾನ ಮಾಡಿಬಿಟ್ಟಿದ್ದರು ನಾಗೇಗೌಡರಿಗೆ. ಯಾಕೆಂದರೆ ಅಲ್ಲಿ ಯಾವತ್ತು ಅವರು ತೊಂದರೆಗೆ ಒಳಗಾದಂತಹ, ಅವರನ್ನು ತೊಂದರೆಗೆ ಗುರಿಪಡಿಸಿದಂಥ ವಿದ್ವಾಂಸರ ಹೆಸರುಗಳನ್ನ ನಾನು ಹೇಳಲ್ಲ, ಎಲ್ಲರೂ ಬದುಕಿದ್ದಾರೆ ಇನ್ನೂ. ಹೇಳಲ್ಲ ನಾನು. ಆದರೆ ಅವರೆಲ್ಲರೂ ನಾಗೇಗೌಡರ ಫಲಾನುಭವಿಗಳೇ. ಇವತ್ತು ಏನು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ 90% ಜಾನಪದ ವಿದ್ವಾಂಸರುಗಳಿದ್ದಾರೋ, ಈ ವಿದ್ವಾಂಸರುಗಳೆಲ್ಲರೂ ನಾಗೇಗೌಡರ ಫಲಾನುಭವಿಗಳು. ನಾಗೇಗೌಡರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಉಪಕೃತರಾದವರು ಅವರು. ಆದರೆ ನಾಗೇಗೌಡರ ಆಬ್ಸೆನ್ಸಲ್ಲಿ, ನಾಗೇಗೌಡರ ಹಿಂಬದಿಯಲ್ಲಿ ನಾಗೇಗೌಡರ ಬಗ್ಗೆ ಮಾತಾಡ್ತಾ ಬಂದಂಥವ್ರು, ನಾಗೇಗೌಡರನ್ನ ಟೀಕೆ ಮಾಡ್ತಾ ಬಂದಂಥವ್ರು, ನಾಗೇಗೌಡರ ಕೆಲಸ ಕಾರ್ಯಗಳನ್ನು ಟೀಕೆ ಮಾಡ್ತಾ ಬಂದಂಥವ್ರು. ಮತ್ತು ನಾಗೇಗೌಡರು ಯಾವುದನ್ನು ಇವತ್ತು ಎಂತೆಂಥವ್ರಿಗೂ ಇವತ್ತು ಡಾಕ್ಟ್ರೇಟ್ ಅವಾರ್ಡ್ಗಳಾಗ್ತಾಯಿದೆ, ಡಾಕ್ಟ್ರೇಟ್ ಅವಾರ್ಡ್ಗಳು. ನಾಗೇಗೌಡರು ಆ ವಿಷಯದ ಬಗ್ಗೆ ಎಷ್ಟು ಇದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು ಅಂದರೆ, ಹೀಗೆ ಒಂದಿನ ಕಾರಲ್ಲಿ ಹೋಗ್ತಾ ಇದ್ದ ನಾನು, ಅವರಿಬ್ಬರೂ. ಚಕ್ಕೇರೆ ಅವರೇ, ಈ ಡಾಕ್ಟ್ರೇಟ್ ಅನ್ನೋದು ಎಲ್ರಿಗೂ ಸಿಗ್ತಾ ಇದೆ ಅಲ್ಲ, ಹೇಗೆ ಅಂದರು. ಸರ್, ಅದರಲ್ಲಿ 2 ಥರ ಇದೆ. ಒಂದು, ಸಂಶೋಧನೆಗೆ ನಾವು ರಿಜಿಸ್ಟ್ರು ಮಾಡಿಕೊಂಡು, ಈಗ ನಾವೆಲ್ಲ ಮಾಡಿದ್ದು ಆ ರೀತಿಯ ಕೆಲಸ. ಸಂಶೋಧನೆಗೆ ರಿಜಿಸ್ಟ್ರು ಮಾಡಿಸ್ಕೊಂಡು ಒಬ್ಬ ಗೈಡ್ ಅಂತ ಹುಡುಕೊಂಡು ನಾವು ಪ್ರಬಂಧವನ್ನು ಬರೆದು ಅದನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸ್ತೀವಿ. ಗೈಡ್ ಮುಖಾಂತರ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸ್ತೀವಿ. ವಿಶ್ವವಿದ್ಯಾಲಯ ಏನು ಮಾಡುತ್ತೆ, ಅದನ್ನು ಬೇರೆ ವಿಶ್ವವಿದ್ಯಾಲಯಗಳ 3 ಜನ ಪ್ರೊಫೆಸರ್ಗಳಿಗೆ ಕಳಿಸ್ಕೊಡುತ್ತಾರೆ. ಆ ಪ್ರೊಫೆಸರ್ಗಳು ಅದನ್ನು ಸ್ಕ್ರೂಟಿನಿ ಮಾಡಿ, ಇದು PhD ಪದವಿಗೆ ಯೋಗ್ಯವಾಗಿದ್ದರೆ ಯೋಗ್ಯವಾಗಿದೆ,
ಇದಕ್ಕೆ PhD ಪದವಿ ಡಾಕ್ಟ್ರೇಟ್ ಕೊಡಬಹುದು ಅಂತ ಅವರೊಂದು ಶಿಫಾರಸು ಕಳಿಸ್ತಾರೆ. ಆಮೇಲೆ ಯೂನಿವರ್ಸಿಟಿ ಡಿಕ್ಲೇರ್ ಮಾಡುತ್ತೆ. ಅದು ಒಂದು ವಿಧ. ಇನ್ನೊಂದು ವಿಧ ಗೌರವ ಡಾಕ್ಟ್ರೇಟ್ ಅಂತ. ಯೂನಿವರ್ಸಿಟಿಗಳು ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟೀಸ್ ಯಾರು ಇರ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರು ಹೆಚ್ಚಿನ ಸಾಧನೆಗಳನ್ನು ಮಾಡಿರ್ತಾರೆ ಅಂಥವ್ರಿಗೆ ವಿಶ್ವವಿದ್ಯಾಲಯಗಳು ಗುರುತಿಸಿ ಗೌರವ ಡಾಕ್ಟ್ರೇಟ್ ಅಂತ ಕೊಡ್ತವೆ. ಹೌದೇನ್ರಿ? ಅದು ಕರ್ಗೈತೋ ಬೆಳ್ಳಗೈತೋ ನಾನೊಂಚೂರು ನೋಡ್ಬಿಡ್ಬೇಕಲ್ರಿ ಅದ. ನಾಗೇಗೌಡರು ಮಾತಾಡ್ತಾ ಇದ್ದ ವಿಧಾನನ ಅಂದರೆ ಅವರ ಮನಸ್ಸಿನ ನೋವು ಅವರು ಬರೆದಿರುವಂತಹ ಅನುವಾದ ಮಾಡಿರುವಂತಹ ಪ್ರವಾಸಿ ಕಂಡ ಇಂಡಿಯಾ ಇದೆ ನೋಡಿ. ಇವತ್ತು ನನ್ನ ಅಭಿಪ್ರಾಯದಲ್ಲಿ, ನಾನು ಒಬ್ಬ ವಿದ್ವಾಂಸನ, ನಾನು ಕೇವಲ ಜಾನಪದ ಅಷ್ಟೇ ಓದ್ದವನಲ್ಲ, ಸಾಹಿತ್ಯವನ್ನು ಓದ್ಕೊಂಡಂಥವನು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಒಂದೊಂದು ಸಂಪುಟಕ್ಕೆ ಒಂದೊಂದು ಡಾಕ್ಟ್ರೇಟನ್ನು ಕೊಡ್ಬೋದು ಅವ್ರಿಗೆ. ಇವತ್ತಿನ PhD ಪ್ರಬಂಧಗಳನ್ನು ನೀವೇನಾದರೂ ನೋಡಿಬಿಟ್ರೆ, ಆ PhD ಪ್ರಬಂಧಗಳಿಗೆ ಸಿಗ್ತಾ ಇರೋ ಡಾಕ್ಟ್ರೇಟ್ಗಳನ್ನು ನೋಡಿದ್ರೆ, ನಾಗೇಗೌಡರ ದೊಡ್ಡ ಮನೆ ಕಾದಂಬರಿಗೆ ಒಂದು ಡಾಕ್ಟ್ರೇಟು, ಅವರ ಪ್ರವಾಸಿ ಕಂಡ ಇಂಡಿಯಾಕ್ಕೆ ಒಂದೊಂದು ಡಾಕ್ಟ್ರೇಟ್ಗಳನ್ನು ಕೊಡ್ಬೋದು. ಆ ವೆರಿಯರ್ ಎಲ್ವಿನರ ಗಿರಿಜನ ಪ್ರಪಂಚಕ್ಕೆ ಕೊಡ್ಬೋದು. ಆದರೆ ಯಾರು ಅವರಿಂದ ಫಲಾನುಭವಿಗಳಾಗಿದ್ದರು, ಆ ಫಲಾನುಭವಿಗಳಾಗಿದ್ದವರು ಎಲ್ಲ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಇದ್ದರು ವಿಶ್ವವಿದ್ಯಾಲಯಗಳಲ್ಲಿ. ಅವರು ಮನಸ್ಸು ಮಾಡಿದರೆ ಅವರಿಗೆ ಗೌರವ ಡಾಕ್ಟ್ರೇಟ್ ಕೊಡುವಂಥ ದೊಡ್ಡದೇನಾಗಿರಲಿಲ್ಲ. ಆ ಒಂದು ನೋವು ನಾಗೇಗೌಡರಿಗೆ ಕೊನೆವರೆಗೂ ಉಳ್ಕೊಂತು. ನಾನು ಇಷ್ಟೆಲ್ಲ ಮಾಡಿ ಇಲ್ಲ, ಸುಮ್ಮನೆ ಕರ್ಕೊತಾರೆ ಅಷ್ಟೇ. ಯಾರು ಕರೆಯಲ್ಲ. ಡಾಕ್ಟರ್ ನಾಗೇಗೌಡ ಡಾಕ್ಟ್ರೇಟ್ ಬರಲಿಲ್ಲ ಅವ್ರಿಗೆ. ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಬಂತು, ನಾಡೋಜ ಗೌರವ ಬಂತು. ಆ ನಾಡೋಜ ಗೌರವ ನಾಡೋಜ ನಾಗೇಗೌಡ ಅಂತ ನಾವೇ ಅದನ್ನು ಇದು ಮಾಡಿದ್ದು. ಅದನ್ನು ಇವರೇನು ಬರ್ಕೊಂತ ಇರಲಿಲ್ಲ. ನಾವೇ ನಾಡೋಜ ನಾಗೇಗೌಡ ಅಂತ ಅದನ್ನು ಜಾನಪದ ಜಂಗಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿ ಅವ್ರಿಗೆ ಕೊಟ್ಟಿರುವಂಥ ಇವು. ನನ್ನನ್ನು ಕರೆಸ್ಕೊಂಡು ಸುಮಾರು 18 ವರ್ಷಗಳ ಕಾಲ ನಾನು ಜಾನಪದ ಲೋಕವನ್ನು ಕಟ್ಟುವಂತಹ ಬೌದ್ಧಿಕ NGF ಇಂದ ಡೆಪ್ಯುಟೇಷನ್ ಮೇಲೆ ಬಂದೆ. 5 ವರ್ಷ ಆಯಿತು. 5 ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ಗೆ ಬರೆದ್ರು. ಮತ್ತೆ 5 ವರ್ಷ ಕೊಟ್ಟರು. 5 ವರ್ಷ ಅವ್ರದ್ದೇ ಸಂಬಳ, ಕೆಲಸ ಇಲ್ಲಿ ಅಂತ. ಅಷ್ಟೊತ್ತಿಗಾಗಲೇ NGF ಸಿಂಕ್ ಆಯಿತು. NGF ಸಿಂಕ್ ಆಗೋ ಮಟ್ಟಕ್ಕೆ ಬಂತು. ಎಲ್ಲರೂ BRS ತಗೊಳ್ತಾ ಇದ್ರು. ನಾನು ನಾಗೇಗೌಡರಿಗೆ ಒಂದು ಆಪ್ಷನ್ ಕೊಟ್ಟೆ, ಸರ್ ಈ ರೀತಿ NGF ಇದು ಸಿಂಕ್ ಆಗ್ತಾ ಇದೆ, ನಾನೀಗ ಬಿಟ್ಟು ಬೇರೆ ಕಡೆ ಕೆಲಸ ಹುಡ್ಕೊಳ್ಬೇಕು ನಾನು. ಯಾಕೆಂದರೆ ನನಗೆ NGFನಲ್ಲಿ ಬರ್ತಾ ಇದ್ದ ಸಂಬಳನೇ ನನಗೆ ಸಂಸಾರಕ್ಕೆ ಆಧಾರ ಆಗಿದ್ದಿದ್ದು. ಆಗ ಇವ್ರೇನು ಮಾಡೋದು, ಚಕ್ಕೆರೆ ಅವರೇ ನೀವು ಯೋಚನೆ ಮಾಡಬೇಡಿ, NGFಲ್ಲಿ ನಿಮ್ಗೆ ಏನು ಸಂಬಳ ಕೊಡ್ತಿದ್ರು ಆ ಸಂಬಳನ ನಾವು ಕೊಡ್ತೀವಿ, ನಿರಂತರವಾಗಿ ನಿಮಗೆ ಸಂಬಳ ಕೊಟ್ಕೊಂಡು ಹೋಗ್ತೀವಿ ನಾವು, ನೀವು ಇಲ್ಲಿ ಕೆಲಸ ಮಾಡಿ ಅಂದರು. ಸರಿ ಅಂತ. ಆಮೇಲೆ ನಾನು ಇಲ್ಲಿ ಯಾವಾಗ ಫುಲ್ ಟೈಮು ಇಲ್ಲಿ ಎಂಪ್ಲಾಯಿ ಥರನೇ ಅದನ್ನ, ಪರಿಷತ್ತಿನ ಎಂಪ್ಲಾಯಿ ಥರ ಅದನ್ನ. ಆಮೇಲೆ ಏನು ಮಾಡೋದು ನೋಡಿ, ಇಷ್ಟು ವರ್ಷ ನೀವು ಗೌರವಯುತವಾಗಿ ಕೆಲಸ ಮಾಡಿದ್ದೀರಿ, ಈಗ ಒಬ್ಬ ಸಿಬ್ಬಂದಿ ಅಂತ ನೀವು ಬೇಡಿ, ನಾನು ಅಧ್ಯಕ್ಷ ಇದ್ದೀನಿ, ನೀವು ಕಾರ್ಯದರ್ಶಿಯಾಗಿ ಸರಿ ಅಂತೇಳಿ ನನಗೆ ಅಧಿಕೃತವಾಗಿ ಕಾರ್ಯದರ್ಶಿಯಾಗಿ ಅವರೇ ಆಫೀಸ್ ಆರ್ಡರ್ ಕೊಟ್ಬಿಟ್ರು ನನಗೆ. ಅದು ಏನು ಜೀವಾವಧಿ ಕಾರ್ಯದರ್ಶಿ, ಲೈಫ್ ಟೈಮ್ ಸೆಕ್ರೆಟರಿ ಅಂತಾರಲ್ಲ, ಲೈಫ್ ಟೈಮ್ ಸೆಕ್ರೆಟರಿ ಅಂತ ನನಗೆ ಆರ್ಡರ್ ಕೊಟ್ಟಿದ್ದು ಎಲ್ಲ ಮಾಡಿ ನನ್ನನ್ನು ಅತ್ಯಂತ ಗೌರವಯುತವಾಗಿ. ನಾಗೇಗೌಡರ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆಗಳಿವೆ. ಅವರು ಸಿಡುಕ, ಶೀಘ್ರ ಕೋಪಿ, ಇದು ಹಾಗೆ ಯಾರನ್ನೂ ಸರಿಯಾಗಿ ಟ್ರೀಟ್ ಮಾಡಲ್ಲ ಹಾಗೆ. ಆದರೆ ನಾಗೇಗೌಡರ ಆ ಮುಖ ನೋಡಿದ್ರೆ ಒಂದು ಸ್ವಲ್ಪ ಹೆದರಿಕೆಯ ಮನೋಭಾವ ಬರ್ತಿತ್ತೆ ಹೊರತು, ಆದರೆ ಅವರಲ್ಲಿದ್ದಿದ್ದು ತಾಯ್ತನದ ಮನಸ್ಸು. ಯಾಕೆಂದರೆ ಅವರು ಬಾಲ್ಯದಲ್ಲೇ ಹುಟ್ಟುತ್ತಾನೆ ಅವರು ತಾಯಿಯನ್ನು ಕಳ್ಕೊಂಡವರು. ಆ ಮಾತೃ ಹೃದಯ ಏನು ಅನ್ನೋದು ಚೆನ್ನಾಗಿ ಅವ್ರಿಗೆ ಅರ್ಥವಾಗಿತ್ತು. ಆ ಮಾತೃ ಹೃದಯವನ್ನು ಎಲ್ಲಿ ಹುಡುಕೊಂಡ್ರು ಅಂದರೆ, ನನ್ನ ಅಭಿಪ್ರಾಯದಲ್ಲಿ ನಾಗೇಗೌಡರು ಹುಡುಕೊಂಡದ್ದು, ಅವರು ದೊಡ್ಡ ಅಧಿಕಾರಿಯಾಗಿದ್ದವರು, DC ಆಗಿದ್ದರು. ಅವರು 3 ಪ್ರಭುತ್ವಗಳನ್ನು ಕಂಡವರು. ಅವರು ರಾಜಪ್ರಭುತ್ವವನ್ನು ಕಂಡವರು, ಮತ್ತು ಇಂಗ್ಲೀಷ್ ಪ್ರಭುತ್ವವನ್ನು ಕಂಡವರು, ಪ್ರಜಾಪ್ರಭುತ್ವವನ್ನು ಕಂಡವರು. ಅವರು 3 ಪ್ರಭುತ್ವಗಳಲ್ಲೂ ಅಧಿಕಾರಿಯಾಗಿದ್ದವರು. ಅವರು ರಾಜರ ಕಾಲದಲ್ಲಿ ಈಗ
ಜಯಚಾಮರಾಜೇಂದ್ರ ಒಡೆಯರ್ ಇದ್ದಾರಲ್ಲ, ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಇವರು DC ಆಗಿದ್ದವರು, ಹೌದು, ಇಂಗ್ಲೀಷ್ನವ್ರ ಕಾಲದಲ್ಲಿ DC ಆಗಿದ್ದವರು, ನಿಜ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರು DC ಆಗಿದ್ದರು, ಆಮೇಲೆ MLC ಆಗಿದ್ದರು, ನಿಜ. MLC ಆಗಿದ್ದವರು. ಹಾಗಾಗಿ ಮೂರೂ ಪ್ರಭುತ್ವಗಳನ್ನು ಕಂಡವರಾದ್ರೂ ಅವರು ಎಷ್ಟೇ ಐಷಾರಾಮಿ ಜೀವನವನ್ನು ಅನುಭವಿಸ್ಬೋದಾಗಿತ್ತು. ಮತ್ತು ಬೇರೆ ಬೇರೆ IAS ಅಧಿಕಾರಿಗಳು ನಿವೃತ್ತಿ ಆದಾಗ ಬೇರೆ ಬೇರೆ ಜಾಗಗಳನ್ನು ಹುಡಿಕೊಂಡು ಈ ನಿರಾಶ್ರಿತರು ಹೋಗ್ತಾರೆ ನೋಡಿ, ನಿರಾಶ್ರಿತರ ಕ್ಯಾಂಪ್ಗಳು. ಈಗ ರಿಟೈರ್ಡ್ ಆದ IAS ಆಫೀಸರ್ಗಳು ಸರ್ಕಾರದಲ್ಲಿ ಇನ್ಯಾವುದೋ ಒಂದು ಅವಕಾಶ, ಅದು ನಿರಾಶ್ರಿತರ ಕ್ಯಾಂಪ್ ಅದು ಅವ್ರಿಗೆ. ಅವ್ರಿಗೆ ಈ ಗಂಜಿ ಗಿರಾಕಿಗಳು ಅಂತ ಕರೀತಾರೆ ಅವ್ರನ್ನ, ಹಂಗೆ. ಆದರೆ ನಾಗೇಗೌಡರು ಆ ಕೆಲಸವನ್ನು ಯಾವತ್ತೂ ಮಾಡಿದವರಲ್ಲ. ಅವರು ಕಳೆದುಕೊಂಡಂಥ ತಾಯಿಯ ಮನಸ್ಸನ್ನು ಅವರು ಕಲಾವಿದರಲ್ಲಿ, ಜಾನಪದದಲ್ಲಿ ಹುಡಿಕೊಂಡ್ರು ನೋಡಿ, ಜಾನಪದದಲ್ಲಿ ಹುಡ್ಕೊಂಡ್ರು. ಹೌದು, ಯಾಕೆಂದರೆ ಜಾನಪದ ತಾಯಿ ಗುಣವನ್ನು ಹೊಂದಿರುವಂಥದ್ದು, ತಾಯಿ ಗುಣವನ್ನು ಹೊಂದಿರೋದು. ಜಾನಪದಕ್ಕೆ ಸಂರಕ್ಷಣೆ, ಪೋಷಣೆ ಎರಡೂ ಜಾನಪದದ ಗುಣ. ನಾಗೇಗೌಡರು ತಮ್ಮನ್ನು ತಾವು ಸಂರಕ್ಷಿಸ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಪೋಷಿಸ್ಕೊಳ್ಳೋದಕ್ಕೆ ಜಾನಪದಕ್ಕೆ ಮೊರೆ ಹೋದರು. ಜಾನಪದಕ್ಕೆ ಮೊರೆ ಹೋದ್ರಿಂದ ಇವತ್ತು ಅಖಂಡ ಕರ್ನಾಟಕದಲ್ಲಿರುವಂತಹ ಎಲ್ಲ ಕಲಾವಿದರು ನಾಗೇಗೌಡರನ್ನ ಸ್ಮರಿಸ್ಕೊಳ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದಕ್ಕೋಸ್ಕರನೇ ಕಲಾವಿದರಿಗೆ ಕಾಶಿ ಆಗಬೇಕು ಚಕ್ಕೆರೆಯವರೇ ಜಾನಪದ ಲೋಕ ಅಂತ ಹೇಳಿ ಇದನ್ನು ಜಾನಪದ ಲೋಕ ಕಟ್ಟಿದ್ರು. ನಾನು ಜಾನಪದ ಲೋಕ ಕಟ್ಟುವ ಸಂದರ್ಭದಲ್ಲಿ ನಾನು ಅದೇ ಮಾತನ್ನೇ ಬರೆದೆ, ಅವ್ರ ಮಾತನ್ನೇ ಬಳಸಿ ಜನಪದ ಕಲಾವಿದರ ಕಾಶಿ ಜಾನಪದ ಲೋಕ ಅನ್ನೋ ಪದವನ್ನು ಬಳಸಿ ನೋಡಿ. ಅಷ್ಟು ಒಂದು ಕಲಾವಿದರ ಬಗ್ಗೆ ಅತ್ಯಂತವಾದ ಪ್ರೀತಿ, ಯಾವ ಆಡಂಬರ ಇಲ್ಲದೇನೆ, ಯಾವ ಅಧಿಕಾರದ ದರ್ಪದ ಇದಿಲ್ದೇನೆ. ಅಲ್ಲಿ ಯಾರೋ ಒಬ್ಳು ಚುಂಚನಹಳ್ಳಿ ಪಾಳಿದ ಗಿರಿಯಮ್ಮ ಬರ್ತಾಳೆ ಅಂದರೆ, ಗಿರಿಯಮ್ಮ ಬಾಯಿಲಿ ಅಂತ ಕರೆದು ಕೂರಿಸ್ಕೊಂಡು ಹಾಡು, ನೀನು ಅವಳಿಗೇನು ಬೇಕು ಸೌಲಭ್ಯ ಅದನ್ನು ಮಾಡೋರು. ಆಮೇಲೆ ಯಾರೋ ಬರ್ಗೂರಿಂದ ಒಬ್ಬ ನಿಂಗಮ್ಮ ಬರ್ತಾಳೆ ಅಂದರೆ ಅವಳನ್ನ ಕರೆಯೋರು. ಇನ್ಯಾರೋ ಪಾಪ ಮೈಸೂರಲ್ಲಿ ಜೊನ್ನೆ ಕಟ್ಟು ಬದುಕೊಳ್ಳೋವಳು ಕಲಾವಿದೆ. ಈ ಮುತ್ತುಗದೆಲೆ ತಂದು ದೊನ್ನೆ ಕಟ್ಟಿ ಮಾರಾಟ ಮಾಡಿ ಬದುಕ್ತಾ ಇದ್ದವಳು ಅವಳು. ಜೊನ್ನೆ ಕಟ್ಟು ಪಾರ್ವತಮ್ಮ ಅಂತಾನೆ ಅವಳ ಹೆಸರು. ಅವಳು ಅದ್ಭುತವಾದ ಕಲಾವಿದೆ ಅಂಥವಳನ್ನ. ಆಮೇಲೆ ಕಲಾವಿದರಿಗೆ ಆರೋಗ್ಯ ಇಲ್ವಾ, ಆರೋಗ್ಯ ಕೆಟ್ಟಿದೆ ಅಂತ ಒಂದು ಕಾರ್ಡು, ಆಗೆಲ್ಲ ನಾವು ಪೋಸ್ಟ್ ಕಾರ್ಡಲ್ಲೇ ಬರಿತಾ ಇದ್ದದ್ದು. ಅವರು ಕಲಾವಿದರುಗಳು ನಮ್ಮ ಕಾರ್ಡಲ್ಲೇ ಉತ್ತರಿಸ್ತಾ ಇದ್ರು. ಹಿಂಗೆ ಯಾರಿಗೋ ಹುಷಾರಿಲ್ಲ ಅಂತ ಬರೆದ್ರೆ ಇಲ್ಲಿ ನಾಗೇಗೌಡರು ಸಿದ್ಧಾಗೋರು, ಫೋನ್ ರೆಡಿ ಆಗೋರು, ಚಕ್ಕೆರೆಯವರೇ 1,000-2,000 3,000 ಎಷ್ಟಿದೆ ದುಡ್ಡು ನೋಡಿ ಆಫೀಸಲ್ಲಿ ದುಡ್ಡು ತಗೊಳ್ಳಿ ಅನ್ನೋರು. ತಗೊಳ್ಳವು, ಹೋಗವು. ನಮ್ದು ಊದ್ಬತ್ತಿ ವ್ಯಾನ್ ಇತ್ತು. ಊದ್ಬತ್ತಿ ವ್ಯಾನ್ ಅಂದ್ರೆ ಒಂದು ಈ ಮೆಟಡೋರ್ ವ್ಯಾನ್ ಬರುತ್ತೆ ನೋಡಿ, ಈಗಿನಂಗೆ ನಮ್ಗೆ ಮೆಟಡೋರ್ ವ್ಯಾನು. ಅದರಲ್ಲಿ ನಾಗೇಗೌಡರು ಕುತ್ಕೊಳ್ಳೋಕೆ ಸಲುವಾಗಿ ಒಂದು ಚೇರ್ನ ವ್ಯವಸ್ಥೆ ಮಾಡ್ಕೊಂಡಿದ್ದು ನಾವು. ಅದಕ್ಕೆ ಸೈಡ್ ಡೋರ್ ತೆಗೆಯೋದು, ಹತ್ತಿದ್ರೆ ಒಂದು ಸಪ್ರೇಟ್ ಚೇರ್ ಅವ್ರಿಗೆ, ಒಂದು ಸ್ವಲ್ಪ ಕಂಫರ್ಟ್ ಆಗಿರುವಂಥದ್ದು ಅವ್ರಿಗೆ, ವಯಸ್ಸಾದ ಮನುಷ್ಯ ಕುತ್ಕೊಳ್ಳೋಕೆ ಹಿರಿಯರು ಅಂತೇಳಿ. ಇನ್ನು ಉಳಿದಂಗೆ ಮಾಮೂಲು ಸೀಟಲ್ಲಿ ನಾವು ಕುಳಿತುಕೊಳ್ಳೋವು. ಇವು ಓದ್ ಕಡೆಯೆಲ್ಲ ಈ ವಸ್ತು ಸಂಗ್ರಹಕ್ಕೆ, ನಮ್ಮ ಮ್ಯೂಸಿಯಂಗೆ ವಸ್ತುಗಳು ಸಂಗ್ರಹ ಮಾಡಬೇಕಾಗಿತ್ತಲ್ಲ, ಆ ವಸ್ತುಗಳ ಸಂಗ್ರಹ ಸಲುವಾಗಿ ನಾವು ಊದ್ಬತ್ತಿ ವ್ಯಾನ್ ಅಂತ ಕರೆಯೋವು. ಅದನ್ನು ವ್ಯಾನು ಅಂತ. ಅದು ಒಂದಷ್ಟು ದಿನ ಇತ್ತು. ಆ ವ್ಯಾನಲ್ಲೇ ಓಡಾಡೋವು ಕಲಾವಿದರನ್ನ. DC ಆಗಿದ್ದವ್ರು ನಾಗೇಗೌಡರು ಕಾರ್ ಇರ್ಲಿಲ್ವಾ? ಅಂದ್ರೆ ಅವ್ರ ಸ್ವಂತ ಕಾರ್ ಇತ್ತು. ಆದ್ರೆ ಇದು ಸಂಸ್ಥೆಯ ವಾಹನ. ಆಮೇಲೆ ಅವ್ರ ಕಾರು ಒಂದು ಕಪ್ ಕಾರ್, ಅದು ಅಂಬಾಸಡರ್ ಕಾರು, ಅದು ಕಪ್ ಕಾರು. ಅದು ಎಲ್ಲಿ ಅಂದ್ರೆ ಅಲ್ಲಿ ನಿಂತೋಗ್ಬಿಡೋದು. ನಮ್ಮ ಡ್ರೈವರ್ ಒಬ್ಬ ಇದ್ದ, ಅವನು ತಳ್ಳಬೇಕಾಗೋದು. ಇವೆಲ್ಲ ಸಮಸ್ಯೆಗಳಿದ್ದ. ಹಾಗಾಗಿ ಆಮೇಲೆ ಅದರಲ್ಲಿ ವಸ್ತುಗಳನ್ನ ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ, ಹೆಚ್ಚಿಗೆ ವಸ್ತುಗಳನ್ನ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾವು ಈ ಸಂಸ್ಥೆ ಇದನ್ನು ತಗೊಂಡೋಗೋ, ಊದ್ಬತ್ತಿ ವ್ಯಾನ್ ತೊಗೊಂಡೋಗೋವು. ಎಲ್ಲೋದ್ರೂ ಅದನ್ನೇ ಒಂದು ಹಬ್ಬ ನಡೀತಾ ಇದೆಯಾ, ಹಬ್ಬ ಶೂಟಿಂಗ್ ಮಾಡಬೇಕು ಅಂದ್ರೆ ಅಲ್ಲಿ ಸಿರಿಗಂಧ ಶ್ರೀನಿವಾಸ ಮೂರ್ತಿ ಇವನ್ನೆಲ್ಲ ಕರ್ಕೊಳ್ಳೋದು, ಅದ್ರ ಜೊತೆನಲ್ಲೇ ಅಲ್ಲೇ ಹೋಗೋದು. ಕ್ಯಾಮ್ರಾ ಅವು ಏನೇನು ತುಂಬ್ಕೋಬೇಕೋ ಎಲ್ಲ ವ್ಯಾನಿಗೆ ತುಂಬ್ಕೊಂಡು ಎಲ್ಲ ಇಡೀ ಕರ್ನಾಟಕ 1000 ಮೈಲಿ ಅದು ಊದ್ಬತ್ತಿ ವ್ಯಾನ್ ಓಡಾಡೈತೆ. ಈಗಿಲ್ಲ. ಅದನ್ನು ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಸಂಸ್ಥೆ
ಆರ್ಥಿಕವಾಗಿ ಸ್ವಲ್ಪ ಅನುಕೂಲ ಆದಮೇಲೆ ಒಂದು ಅಂಬಾಸಡರ್ ಕಾರ್ ತಗೊಂಡ ಆ ಕಾರ್ನಲ್ಲೇ ಓಡಾಡ್ತಾ ಇದ್ದ. ಆಮೇಲೆ ನಾಗೇಗೌಡರು ಯಾವತ್ತಿಗೂ ಈ ಸಂಸ್ಥೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡವರಲ್ಲ. ಹೌದಾ? ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಂಡವ್ರು, ಪ್ರತಿಯೊಂದು ಪೈಸೆಗೂ ಲೆಕ್ಕವನ್ನು ಇಟ್ಕೊಂಡು ಮಾಡಿದವರು. ಆಮೇಲೆ ಮೋಜು ಮಾಡಿದವರಲ್ಲ. ಒಂದು ನಾವೆಲ್ಲ ಕುತ್ಕೊಳ್ತಾ ಇದ್ದಿದ್ದು ಆಫೀಸಲ್ಲಿ ನಾಗೇಗೌಡರು ಮೊದಲುಗೊಂಡು ಗಾಡ್ರೇಜ್ ಚೇರು, ಮಡ್ಚೋ ಚೇರು. ಆಮೇಲೆ ಸ್ವಲ್ಪ ಅನುಕೂಲ ಆದಮೇಲೆ ಈ ಥರದ ಚೇರ್ಗಳು ತಗೊಂಡು, ಈ ಥರದ ಚೇರ್ಗಳು ಅಲ್ಲಿ ಇದು ರಾಮಯ್ಯ ಆಸ್ಪತ್ರೆ ಹತ್ರ ನಮ್ಮ ಆಫೀಸ್ ಶಿಫ್ಟ್ ಆಯ್ತಲ್ಲ, ಆಫೀಸ್ ಶಿಫ್ಟ್ ಆದಾಗ ಅಲ್ಲಿಗೆ ಹೋದ್ವು. ಮಾತನಾಡಣ್ಣಯ್ಯ